ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆ ಹೊರಗಡೆ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಬಂದಾಯಿತು. ನಂತರ ಮಜ್ಜಿಗೆ ಕಡಿಯೋದಕ್ಕೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ನೀರನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಮಾಮೂಲಿ ಅದಕ್ಕೆ ರೇಣಿಕೆ ಬೀಜ ಅಂತ ನಾವು ಹೇಳ್ತೀವಿ, ತಂಪಿನ ಕಾಳು ಅಂತ ಕೆಲವ್ರು ಹೇಳ್ತಾರೆ. ಅದನ್ನು ಹಾಕ್ಕೊಂಡು ಫಸ್ಟು ಒಂದು ಅರ್ಧ ಲೋಟ ಕುಡ್ಕೊಂಡೆ. ಆಮೇಲೆ ಮೆಂತೆಕಾಳು ನೆನೆಸಿಟ್ಟಿದ್ದೆ. ಇವತ್ತು 1 ಲೋಟ ನೀರಿಗೆ ನಿನ್ನೆ ರಾತ್ರಿ ಮೆಂತೆಕಾಳು ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ಕುಡಿಬೇಕು. ಅಷ್ಟರೊಳಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ 7:30-8 ಗಂಟೆ ಒಳಗೆ ತಿಂಡಿ ಆಗಿಬಿಡಬೇಕು. ಹಾಗಾಗಿ ಅವ್ರಿಗೆ ಪಡ್ಡು ಮಾಡಿಕೊಟ್ಟೆ. ಸರ್ವನಿಗೆ ಇದ್ರದ್ದು ಕಡಲೆ ಹಿಟ್ಟಿಂದು ಆಮ್ಲೆಟ್ ಇಷ್ಟ. ಸೊ ಕಡಲೆ ಹಿಟ್ಟಿನ ಆಮ್ಲೆಟನ್ನು ಮಾಡಿಕೊಟ್ಟೆ. ಹಾಗೆಯೇ ನೋಡಿ, ನಂದಿದು ಡಿಟಾಕ್ಸ್ ಡ್ರಿಂಕು, ಮೆಂತೆಕಾಳನ್ನು ನೆನೆಸಿಟ್ಕೊಂಡು ಅದನ್ನು ಕುಡಿದೆ. ಹಾಗೆಯೇ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾನು ನನ್ನ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿಯನ್ನು ಸ್ಮೂದೀಸ್ ಮಾಡಿಕೊಂಡೆ. ಇದಕ್ಕೆ ಇವತ್ತು ಹಣ್ಣೇನೂ ಹಾಕ್ಕೊಂಡಿಲ್ಲ, ಬಾಳೆಹಣ್ಣು ಹಾಕ್ಕೊಂಡಿದ್ರೆ ಆಗಿತ್ತು. ಬಟ್ ಬಾಳೆಹಣ್ಣು ಇರಲಿಲ್ಲ, ಹಾಗಾಗಿ ಬರೀ ಡ್ರೈ ಫ್ರೂಟ್ಸು ಅದನ್ನೆಲ್ಲ ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಹಾಕಿ ಓಟ್ಸನ್ನು ಹಾಕಿ ಬೀಸ್ಕೊಂಡು, ಸ್ವಲ್ಪ ಬೇಕಾದರೆ ಜೇನುತುಪ್ಪ ಕೂಡ ಹಾಕೋಬೋದು. ನಾನಿಲ್ಲಿ ಖರ್ಜೂರವನ್ನು ನೆನೆಸಿಟ್ಕೊಂಡಿದ್ನಲ್ಲ, ಅದ್ರದ್ದು ಸ್ವೀಟೇ ತುಂಬ ಆಗುತ್ತೆ, ಸಾಕಾಗತ್ತೆ. ಹಾಗಾಗಿ ಸ್ವೀಟ್ ಏನೂ ಹಾಕ್ಕೊಂಡಿಲ್ಲ. ಮತ್ತು ಇದು ಹೆಲ್ತಿ ಡಯೆಟ್ ಅಂತ ಹೇಳಿ ನಿಮ್ಗೆ ಮುಂಚೆನೇ ಹೇಳಿದ್ನಲ್ಲ. ಸೊ ಹಾಗಾಗಿ ಸಕ್ಕರೆ ಸ್ವೀಟೆಲ್ಲ ಸ್ವಲ್ಪ ಕಡಿಮೆ ಅಂತ. ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಸ್ವಲ್ಪ ಉಪ್ಪು ಸಕ್ಕರೆ ಎಲ್ಲದೂ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಹೆಂಗೆ ಕುಡಿತಾರೆ ಇದನ್ನು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನನಗಿಷ್ಟ ಆಯಿತು ಪರ್ಸ್ನಲಿ. ಹಾಗೆಯೇ ನನಗೆ ಕ್ವಾಂಟಿಟಿ ಫಸ್ಟ್ ಟೈಮ್ ಮಾಡಿದ್ರಿಂದ ಗೊತ್ತಾಗಿರಲಿಲ್ಲ. ಸೊ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಇತ್ತು ಆ ಬೌಲಲ್ಲಿ. ಬಟ್ ನಂಗೆ ಅದೇ ಹೆವಿ ಅಂತ ಅನ್ನಿಸ್ತು. ಏಕೆಂದರೆ ಪದೇ ಪದೇ ನೀರು ಬೇರೆ ಕುಡಿತಾ ಇರ್ತೀವಲ್ಲ, ಹಾಗಾಗಿ ಅದೇ ಹೆವಿ ಅನ್ನಿಸ್ತು. ಅದ್ರ ಬಗ್ಗೆನೇ ಸರ್ವನ ಹತ್ರ ಹೇಳ್ತಾ ಇದ್ದೆ. ಅವನಿಗೆ ಟೇಸ್ಟ್ ನೋಡೋದಕ್ಕೆ ಹೇಳಿದೆ. ಅವನೊಂದು ಸ್ವಲ್ಪ ಮುಂಚೆನೇ ಕುಡಿದು ಅವನಿಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಬೇಡ ಅಂದ. ನಿನಗಿಷ್ಟ ಆಯಿತಾ ಅಂತ ಕೇಳ್ತಾ ಇದ್ದ. ಓಕೆ, ನನಗೆ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತಾ ಇದ್ನಲ್ಲ ಫಸ್ಟು, ಹಾಗಾಗಿ ಓಕೆ, ನನಗೇನು ತುಂಬ ಅಂತೂ ಕೆಟ್ಟದಾಗಿದೆ ಅನಿಸಿಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ಅವನಿಗೆ ಸ್ಕೂಲಿಗೆ ಬೇರೆ ಹೋಗೋದಿತ್ತು ಶನಿವಾರ. ಅದಕ್ಕೆ ಸ್ಕೂಲಿಗೆ ಬಿಡೋದಕ್ಕೆ ಹೇಳ್ತಾ ಇದ್ದ. ಆಯ್ತು, ಇದಿಷ್ಟು ಕುಡಿದು ಹೊರಡ್ತೀನಿ, ಬಿಟ್ಟು ಬರ್ತೀನಿ ಅಂತ ಹೇಳಿ ಅವನನ್ನು ಒಪ್ಪಿಸ್ತಾ ಇದ್ದೆ. ಹಾಗೆಯೇ ಇದಿಷ್ಟನ್ನು ನಾನು ಕುಡಿದ್ಬಿಟ್ಟು ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡೋದಿತ್ತು. ಬಟ್ ಏನಾಯಿತು ಅಂದರೆ, ಅವನು ಬಿಟ್ಟು ಬಂದ ತಕ್ಷಣ ನನಗೆ ಸಡನ್ನಾಗಿ ನೆನಪಾಗಿದ್ದು ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ. ದಿನ ಇನ್ನೊಂದು ದಿವಸ ಮಾಡೋಣ, ಅದು ತಿಂಗಳಲ್ಲಿ 1 ಇಲ್ಲ 2 ಸಲ ಮಾಮೂಲಿ ಫ್ರಿಜ್ ಕ್ಲೀನಿಂಗ್ ಇರುತ್ತೆ. ಅಂದರೆ ಆದಷ್ಟು ಏನೋ ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ, ಅದು ಹೋಗುತ್ತೆ ಎಲ್ಲೋ ಹಿಂದ್ಗಡೆ ಹೋದರೆ ಅದು ಮತ್ತೆ ಹಾಗೆ ವೇಸ್ಟಾಗಿ ಉಳಿದು ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸುಮಾರು 1 ತಾಸು ಮೇಲಾಗಿತ್ತು. ಅಷ್ಟನ್ನು ಮಾಡಿದ್ವಿ. ಹಾಗೆಯೇ ಇದು ಉಲ್ಲಾಸ್ ಶಾನ್ಭೋಗ್ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಟೋಗ್ರಫಿ ಅವರದ್ದು ತುಂಬ ಚೆನ್ನಾಗಿದೆ. ನೋಡಿ, ಅದನ್ನು ಪ್ರದರ್ಶನ ಕೂಡ ಇಟ್ಟಿದ್ದರು. 3 ದಿನಗಳ ಪ್ರದರ್ಶನ ಇತ್ತು. ಸೊ ನಾವು ಕೂಡ ಒಂದು ದಿನ ಹೋಗಿ ಅಲ್ಲಿ ಭಾಗಿಯಾದ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾವು ದಿನನಿತ್ಯ ನೋಡೋ ಮಂಗ, ಕಾಡು ಕೋಣ, ಚೇಳು ಇವನ್ನೆಲ್ಲ ಏನಂದರೆ, ನಾನೇ ಇಲ್ಲಿ ಏನಕ್ಕೋ ಹಿಂಗೆ ವೀಡಿಯೋಕ್ಕೋ ಏನಕ್ಕೋ ಮಾಡೋಣ ಅಂತ ಹೇಳಿ ಒಳಗೆ ಬಂದು ವಾಪಸ್ ಹೋಗೋ ಅಷ್ಟರಲ್ಲಿ ಅದು ತಪ್ಪಿಸ್ಕೊಂಡ್ಬಿಟ್ಟಿರುತ್ತೆ, ಹಾಗಾಗತ್ತೆ. ಸೊ ಅದನ್ನು ಕಾದು ಸೆರೆ ಹಿಡಿಯೋದಿದೆಯಲ್ಲ, ಅದು ಇಷ್ಟು ಅದ್ಭುತವಾಗಿ ನಿಜಕ್ಕೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನಂಗೆ ಪೇಟೆ ಕೆಲಸ ಇತ್ತು ಅಂತ ಹೋಗಿದ್ದಾಗಿತ್ತು. ನನಗೆ ಗೊತ್ತಿರಲಿಲ್ಲ ಈ ವಿಷಯ. ನಮ್ಮ ಮನೆಯವ್ರಿಗೆ ಗೊತ್ತಿತ್ತು, ಅವರಿಗೆ ಸ್ವಲ್ಪ ಅವರು ಫ್ರೆಂಡ್ಲಿ ಆಗಿದ್ದಾರೆ, ಸೊ ಗೊತ್ತಿತ್ತು.
ಬಟ್ ನನಗೆ ಗೊತ್ತಿರಲಿಲ್ಲ. ಪೇಟೆ ಕೆಲಸ ಎಲ್ಲ ಬೇಗ ಮುಗ್ದೋಯ್ತು. ಸೊ ಇದಿದೆ, ಪ್ರೋಗ್ರಾಮ್ ಇದೆ, ನೋಡೋಕೆ ಹೋಗ್ತೀನಿ, ನೀವು ಬೇಕಾದರೆ ಬರ್ಬೋದು, ಇಲ್ಲ ಬೇರೆ ಎಲ್ಲಾದರೂ ಕೆಲಸ ಇದ್ದರೆ ಮಾಡ್ಬೋದು ಅಂತಂದರು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋದೆ. ಬಟ್ ಹೋದ್ಮೇಲೆ ಅನ್ನಿಸ್ತು, ಹೋಗದೆ ಹೋಗಿದ್ರೆ ಒಳ್ಳೆಯದೊಂದು ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಂಡಂಗೆ ಆಗ್ತಿತ್ತು ಅಂತ. ತುಂಬ ಚೆನ್ನಾಗಿತ್ತು ನೋಡಿ. ಇವರೇ ಉಲ್ಲಾಸ್ ಶಾನ್ಭಾಗ್ ಅಂದರೆ ಇವರೇ, ಸ್ಕೈ ಬ್ಲೂ ಟೀ ಶರ್ಟ್ ಅಲ್ಲ, ಈ ಕಡೆ ಪಕ್ಕ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರು. ಆ್ಯಕ್ಚುಲಿ ಅವರು ನಮ್ಮ 2ನೇ ಅತ್ತಿಗೆಯ ಕ್ಲಾಸ್ಮೇಟ್ ಅಂತ ಏನೋ ಹೇಳಿದ್ರು. ಖುಷಿ ಆಯಿತು. ಕೊನೆಗೆ ನಾವು ಹೋಗಿ ಬಂದಮೇಲೆ ನಮ್ಮ 2ನೇ ಅತ್ತಿಗೆನೂ ನಮ್ಮ ಮನೆಗೆ ಬಂದಿದ್ದರು. ಅವರು ಕೂಡ ಹೇಳಿದರು, ನಾನು ಹೋಗಿ ಬಂದೆ, ಇವತ್ತು ಹೋಗಿ ಬಂದೆ ಅಂತ ಅಂದರು. ನಾವು ಹಿಂದಿನ ದಿವಸ ಹೋಗಿದ್ವಿ, ಅವರು ಮರುದಿನ ಹೋಗಿ ಬಂದರು. ತುಂಬ ಜನನೂ ಬಂದಿದ್ದರು. ಆ್ಯಕ್ಚುಲಿ ಅದೇ ಫೋಟೋಗ್ರಫಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು, ಆ ಥರದವರು ಕೆಲವೇ ಜನಗಳಲ್ಲಿ ಒಂದಷ್ಟು ಜನಗಳನ್ನು ನೋಡಿದೆ. 3 ದಿನ ಇದ್ದಿದ್ದಕ್ಕಾಗಿ ಕಾರ್ಯಕ್ರಮ, ಬಹುಶಃ ಅದೇ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ 3 ದಿನಗಳ ಕಾಲ ಇರೋದಕ್ಕಾಗಿ ನಾವು ಹೋಗಿರೋ ಟೈಮಿಗೆ ಇಷ್ಟು ಜನ ಬಂದಿರ್ಬೋದು. ಓಕೆ, ಒಂದಷ್ಟು ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಥ್ಯಾಂಕ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯ ಕಾರ್ಯಕ್ರಮ. ಇನ್ನು ಮುಂದೆ ಕೂಡ ನಮ್ಮ ಸಾಗರದಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮಗಳು ಹೆಚ್ಚು ಆಗ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನಗೆ ಇನ್ನೊಂದು ವಿಷಯ ಗೊತ್ತಿರಲಿಲ್ಲ. ಚೇಳು ಯಾವಾಗಲೂ ನೋಡ್ತಾ ಇರ್ತೀವಿ. ಚೇಳು ತನ್ನ ಮರಿಗೆ ಮೊಟ್ಟೆ ಹಾಕಿ ಸ್ವಲ್ಪ ದಿವಸ ಆದ ನಂತರ ಅದು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಇರುತ್ತಂತೆ. ಅದು ಕೂಡ 2-3 ಫೋಟೋಗಳಲ್ಲಿ ನೋಡಿದಾಗ ನನಗೆ ವಿಚಿತ್ರ ಅನ್ನಿಸ್ತು. ಕೊನೆಗೆ ಕೇಳಿದಾಗ ನಮ್ಮ ಮನೆಯವರು ಹೇಳಿದ್ರು. ಸೊ ಅದೊಂದು ಪಾಠವನ್ನು ಕೂಡ ಕಲ್ತಂಗಾಯಿತು. ನೋಡಿ, ಕೆಲವೊಂದು ಫೋಟೋಗಳಿಂದ ನಾವು ಎಷ್ಟೋ ಪಾಠಗಳನ್ನು ಕಲಿತೀವಿ. ಹಾಗೆ ಅಲ್ಲಿ ದೊಡ್ಡ ಸ್ಕ್ರೀನ್ ಕೂಡ ಹಾಕಿದ್ರು, ಅದರ ಮೇಲೆ ಕೂಡ ಬರ್ತಾಯಿತ್ತು. ಜೊತೆಗೆ ಇದು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಹೆಚ್ಚಿಗೆ ಮಾಡಲಿಕ್ಕಾಗಿಲ್ಲ ವೀಡಿಯೋನ. ನಂತರ ನೋಡಿ, ಇದೊಂದು ವಿಚಿತ್ರವಾದ ಹುಳ ಕಾಣಿಸ್ತು ಮನೆಯಲ್ಲಿ ರಾತ್ರಿ. ಹಾಗಾಗಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನ ತೆಕ್ಕೊಂಡೆ. ಆಯಿತು. ಇಷ್ಟ ಆದರೆ ನನ್ನ ಈ ಒಂದು ವಿಡಿಯೋ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟನ್ನು ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಕೂಡ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ನಿಮ್ಮ ಸಲಹೆ ಹಾಗೂ ಸಹಕಾರ ಎಂದಿನಗಿಂತ ಇನ್ನೂ ಹೆಚ್ಚಾಗಿ ನನಗೆ ಸಿಗಲಿ, ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ಸ್ನೇಹಿತರೆ.